ರಾಘವೇಂದ್ರ ಸ್ವಾಮಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಅವರಿಗೆ ಒಂದು ಸಂತಾನವೂ ಕೂಡ ಆಗುತ್ತೆ. ಹೀಗೆ ಅವರು ಒಂದಿನ ದೇವಸ್ಥಾನಕ್ಕೆ ಹೋಗುವಾಗ ಅವರ ಮುಂದೆ ಒಂದು ವಿಕಾರವಾದ ಮುತ್ತೈದೆ ಎದುರಾಗ್ತಾಳೆ. ಆಗ ರಾಯರು, ನೀವು ಯಾರು ಅಂತ ಕೇಳಿದಾಗ, ನಾನು ದರಿದ್ರ ದೇವತೆ, ನಿಮ್ಮ ಪೂರ್ವ ಕರ್ಮದ ಅನುಗುಣವಾಗಿ ನಿಮ್ಮನ್ನ ಸೇರೋಕೆ ಬಂದಿದ್ದೀನಿ. ಆದ್ರೆ ಸಾಮಾನ್ಯರಲ್ಲಿ ಸೇರಿದ ಹಾಗೆ ನಿಮ್ಮನ್ನ ಸೇರಲು ಆಗ್ತಾ ಇಲ್ಲ. ಹಾಗಾಗಿ ನೀವು ಅಪ್ಪಣೆ ಕೊಟ್ರೆ ನಾನು ನಿಮ್ಮಲ್ಲಿ ಬಂದು ಆಶ್ರಯ ಪಡಿತೀನಿ ಅಂತ ಕೇಳ್ಕೊಳ್ತಾರೆ. ರಾಯರು ಕೂಡ ಒಪ್ಪಿಗೆಯನ್ನ ಕೊಡ್ತಾರೆ. ಹಾಗೆ ನೀನು ಎಲ್ಲಿಯವರೆಗೂ ನೆಲೆಸ್ತೀಯಾ ಅನ್ನೋಂತಹ ಪ್ರಶ್ನೆಯನ್ನ ಮಾಡ್ತಾರೆ. ಅದಕ್ಕೆ ದರಿದ್ರ ದೇವತೆ ಹೇಳ್ತಾಳೆ, ನಿಮ್ಮ ಹೆಂಡತಿ ಬಂದು ನಿಮ್ಮ ಬಳಿ ಗುರುಗಳತ್ರ ಹೋಗೋಣ ಬನ್ನಿ ಅನ್ನೋವರೆಗೂ ನಾನು ನೆಲೆಸಿರ್ತೀನಿ. ಆದ್ರೆ ಈ ಗುಟ್ಟನ್ನ ಅವಳಿಗೆ ಹೇಳಕೂಡದು ಅನ್ನೋ ಮಾತನ್ನ ಪಡೆದು ರಾಘವೇಂದ್ರ ಸ್ವಾಮಿಯಲ್ಲಿ ನೆಲೆಯಾಗ್ತಾಳೆ. ಅಂದಿನಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಅನೇಕ ಕಷ್ಟಗಳು ಎದುರಾಗ್ತವೆ. ದಿಕ್ಕೆ ತೋಚದ ದಾರಿದ್ರ್ಯ ಜೀವನವನ್ನ ನಮ್ಮ ರಾಯರು ಅನುಭವಿಸುತ್ತಾರೆ. ಒಂದು ದಿನ ರಾಯರ ಪತ್ನಿಯ ಕನಸಲ್ಲಿ ರಾಯರ ಪರಮಗುರುಗಳಾದ ವಿಜಯೇಂದ್ರ ತೀರ್ಥರು ಬಂದು, ತಾಯಿ, ನಿನ್ನ ಪತಿ ಮಹಾನ್ ಪುರುಷ, ಅಂತಹ ಮಹಾನ್ ಪುರುಷ ಇಂತಹ ಕಷ್ಟಗಳನ್ನ ಅನುಭವಿಸಬಾರದು. ನಿನ್ನ ಪತಿಯ ಬಳಿ ಹೋಗಿ ಗುರುಗಳತ್ರ ಹೋಗೋಣ ಬನ್ನಿ ಅಂತ ಕೇಳು, ಈ ದರಿದ್ರವೆಲ್ಲ ತೊಲಗಿ ಹೋಗುತ್ತೆ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದು ರಾಯರ ಪತ್ನಿ ರಾಯರ ಬಳಿ ಹೋಗಿ ಗುರುಗಳತ್ರ ಹೋಗೋಣ ಬನ್ನಿ ಅಂತ ಕೇಳ್ತಾಳೆ. ತಕ್ಷಣವೇ ರಾಯರು ವಿಜಯೇಂದ್ರ ತೀರ್ಥರ ಬಳಿ ಹೋದಾಗ ಕ್ಷಣ ಮಾತ್ರದಲ್ಲಿ ಅವರ ದರಿದ್ರವೆಲ್ಲ